ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೆಂಗೆ ಮಾಡ್ಲಿಕ್ಕತ್ತೀರಿ ಹಬ್ಬ? ನಮ್ಮ ಮನೆಯೊಳಗೂ ಜೋರಾತ್ ನೋಡ್ರಿ. ಈ ಸಲ ಏನೋ ಸಂಕ್ರಮಣ ಏನದಲ್ಲ, ಅಕ್ಕ ತಂಗಿ ಸೀರೆ ಕೊಡ್ಬೇಕಂತ, ಅಂದ್ರೆ ಅಕ್ಕ ತಂಗಿ ಕೊಡ್ಬೇಕಂತ, ತಂಗಿ ಅಕ್ಕಗೆ ಕೊಡ್ಬೇಕು, ಈ ಟೈಪ್ ಇತ್ತು ರೀ ಸೀರೆ ಕೊಡೋದು. ಹಾಗಾಗಿ ನಾನು ನಮ್ಮ ತಂಗಿ ಎಲ್ಲರೂ ನೋಡ್ರಿ ಸೇಮ್ ಟೈಪ್ ಸೀರೆ ತೊಗೊಂಡೀವಿ, ಕಲರ್ ಅಷ್ಟ ಚೇಂಜ್ ಅದ. ಈ ಸೀರೆ ಏನದಲ್ರಿ 3 ಕಲರ್ ತೊಗೊಂಡ್ವಿ. ಒಂದು ಪರ್ಪಲ್ ತೊಗೊಂಡಿನಿ, ಆಮೇಲೆ ರೆಡ್, ಆಮೇಲೆ ಗ್ರೀನ್ ತೊಗೊಂಡದ್ರಿ. ಭಾರಿ ಮಸ್ತ್ ಅದರಿ. ಈಗ ಅರ್ಶಿನ ಕುಂಕುಮಕ್ಕೆ ಹೋಗ್ಲಿಕ್ಕೆ ಯಾರಾದರೂ ಕರೆದಿರ್ತಾರಲ್ರಿ, ಸಣ್ಣ ಪುಟ್ಟ ಫಂಕ್ಷನ್ ಇರ್ತದ, ಆ ಹೊತ್ತಿಗೂ ಭಾರಿ ಸೂಪರ್ ಅದರಿ. ಭಜನಿಗ ಮಠಕ್ಕೆ ಹೋಗೋ ಮುಂದೆ ಎಲ್ಲ ಅಂಚು ಸೆರೆಗೂ ಅದಲ್ರಿ, ಮಸ್ತ್ ಅದ. ಪಿಕಾಫ್ ಆಗಿಲ್ರಿ, ಹಬ್ಬ ಅಂತೇಳಿ ಉಟ್ಬಿಟ್ವಿ ನೋಡ್ರಿ. ಬರ್ರಿ ಈಗ ನಿಮಗೆ ಕುಸರಳ್ ಮಾಡೋದು ಇವತ್ತು ತೋರಿಸ್ಕೊಡ್ತೇನೆ ಅಂತ. ನಾ ಹೆಂಗೆ ಮಾಡ್ತೇನಂತ ಇಷ್ಟೊಂದು ಮಾಡೀನಲ್ರಿ. ಫಸ್ಟ್ ಈಗ ಹಬ್ಬದಾಗ ಕುಸರಳ್ ಬೇಕು, ಯೂಸ್ ಮಾಡೋಣ. ಆಮೇಲೆ ಇದ್ರದ್ದೊಂದು ರೆಸಿಪಿನೂ ಅದ ರೀ, ನೀವು ಕಮೆಂಟ್ ಹಾಕಿದ್ರೆ ನಾನು ತೋರಿಸ್ಕೊಡ್ತೇನೆ ಹೆಂಗೆ ಮಾಡೋದಂತ ಕುಸರಳದ ರೆಸಿಪಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ನೋಡ್ರಿ, ಶೇಂಗಾ ಹುರ್ಕೊಂಡ ಬಿಟ್ಟೆ. ನಿಮ್ಮ ಜೊತೆ ಮಾತಾಡ್ಕೋತ ಶೇಂಗಾ ಭಾರಿ ಲಘು ಹುರಿದು ಹಾಕ್ಬಿಟ್ಟೆ. ಭಾಳ ಕೆಂಪಾಗಬಾರ್ದ್ರಿ ಅದು. ಒಂದು ಹನಿ ಎಣ್ಣೆ ಹಾಕಿ ಶೇಂಗಾ ಹುರಿದೀನಿ, ಆರ್ಲಿಕ್ಕೆ ಇಟ್ಟೀನಿ. ಅದನ್ನ ಸಿಪ್ಪಿ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣಂತ. ಈಗ ನೆಕ್ಸ್ಟ್ ಅದ್ರೊಳಗೆ ಎಳ್ಳು ಹಾಕೀನ್ರಿ, ಎಳ್ಳು ಹಾಕಿ ಹುರಿಯೋಣಂತ. ಅರ್ಧ kg ಎಳ್ಳಿತ್ರಿ, ಅಷ್ಟು ಹಾಕಿ ಹುರಿಲಿಕತ್ತೀನಿ. ಯಾಕಂದ್ರೆ ಈಗ ಎಳ್ಳು ಹೋಳಿಗೆ ಮಾಡ್ಬೇಕಲ್ರಿ ಸಂಕ್ರಮಣದ ದಿವಸ, ಹಂಗಾಗಿ ಅದಕ್ಕೂ ಆತ. ಆಮೇಲೆ ಚಿಕ್ಕಿ ಮಾಡ್ಬೇಕಲ್ರಿ, ಅದಕ್ಕೂ ಆತ. ಆಮೇಲೆ ಅಡಿಗೆಗೂ ಕೂಡ ಎಳ್ಳು ಹಂಗ ಹಾಕಂಗಿಲ್ಲಲ್ರಿ, ಹುರಿದಿದ್ದ ಇರ್ಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ, ಒಮ್ಮೆ ತಂದ್ರೆ ಹುರಿದು ಇಟ್ಕೊಂಡ್ಬಿಡ್ತೀನಿ. ಇದು ಅರ್ಧ kg ಎಳ್ಳಿತ್ತು, ಫುಲ್ ಹುರಿದು ಇಟ್ಕೊಂಡ್ಬಿಟ್ಟಿರೋದ್ರಿ. ಒಂದು ಏರ್ ಟೈಟ್ ಡಬ್ಬಿ ಒಳಗೆ ಹಾಕಿಟ್ಕೊಂಡ್ರೆ ರಗಡ್ ದಿವ್ಸ ಬರ್ತದ್ರಿ, ಚಲೋನು ಉಳಿತದ. ಈಗ ನೋಡ್ರಿ ಸಣ್ಣ ಉರಿ ಒಳಗಿಟ್ಟ ಹುರಿಯೋಣಂತ್ರಿ, ಚಟಪಟ ಅನ್ನೋ ತನಕ ಇದನ್ನ ಹುರಿಯೋಣಂತ. ಸ್ವಲ್ಪ ಕಲರ್ ಚೇಂಜ್ ಆಗ್ತದ, ಘಮ ಘಮ ವಾಸನೆ ಬರ್ತದ. ನೀವೆಲ್ಲ ಹೆಂಗ್ ಮಾಡಿದ್ರಿ ಹಬ್ಬ? ಸಂಕ್ರಮಣ ಹಬ್ಬದಾಗ ಏನು ಸ್ವೀಟ್ ಮಾಡಿರಿ? ನಾನು ಎಳ್ಳು ಹೋಳಿಗೆ ಮಾಡೇನ್ರಿ, ನೀವೇನ್ ಮಾಡಿದ್ರಿ ನನಗ ಕಮೆಂಟ್ನಾಗ ಬರೀರಿ. ಖುಷಿ ಆಗ್ತದ್ರಿ, ನಾವು ಕಮ್ಯುನಿಕೇಟ್ ಮಾಡ್ದಂಗ ಇರ್ತದ. ನೋಡ್ರಿ ಸಣ್ಣ ಉರಿ ಒಳಗಿಟ್ಟು ಹುರಿಯೋಣಂತ. ಎಲ್ಲ ರೆಡಿ ಇತ್ತಂದ್ರ ರೀ ಕುಸರಳ್ ಮಾಡೋದು ಎಷ್ಟೊತ್ರಿ. ನಮ್ಮಮ್ಮ ಅವ್ರಂತೂ ಒಂದೇ ಸೈಜ್ ಶೇಂಗಾ, ಒಂದೇ ಸೈಜ್ ಇರೋದ್ ಪುಟಾಣಿ ಹಿಂಗ ಯೂಸ್ ಮಾಡ್ತಿದ್ರಿ ರೀ, ಚಂದ ಕಾಣ್ಲಿ ಅಂತ ಹೇಳಿ. ಆದ್ರ ಈಗೇನ್ ಬಿಡ್ರಿ, ನಾವೆಲ್ಲಾ ರೆಡಿಮೇಡ್ ಸಿಗ್ತಾವಂತ ತಿಳ್ಕೊತೀವಿ. ಆದ್ರ ಮನಿ ಒಳಗ್ ಮಾಡಿದ್ದ ಒಂದು ಖುಷಿನೇ ಬೇರೆ ಇರ್ತದ. ಇವು ಎಲ್ಲ ಸಿಗ್ತಾವ್ರಿ ಮಾರ್ಕೆಟ್ನಾಗ, ಆದ್ರ ಮನಿ ಒಳಗ್ ಏನ್ ಮಾಡ್ತದಲ್ಲ ಅದೊಂದು ಟೇಸ್ಟ್ ಖುಷಿ ಎಲ್ಲ ಬ್ಯಾರೆನ ರೀ. ಈಗ ನಾ ಏನು ತೋರ್ಸಿದ್ನಲ್ರಿ, ಗ್ಯಾಸ್ ಆಫ್ ಮಾಡ್ಬಿಟ್ಟೇನ್ರಿ. ಮಾಡಿದ ಮೇಲೂ ಒಂದ್ 2 ನಿಮಿಷ ಹುರಿತೀನಿ. ಅಂದ್ರೆ ಏನಾಗ್ತದ, ಅದು ಬಿಸಿ ಭಾಳ ಇರ್ತದಲ್ಲ, ಅದಕ್ಕೂ ಒಂದ್ ಸ್ವಲ್ಪ ಹುರಿದಂಗ ಆಗ್ತದ. ಇವು ಶೇಂಗಾ ನೋಡ್ರಿ ಆರ್ ಬಿಟ್ಟಾವ. ಈಗ ಇದನ್ನ ಸಿಪ್ಪಿ ತೆಗದು ಒಂದ್ರಾಗ 2 ಭಾಗ ಆಗ್ಬೇಕು. ಹಂಗ ಕೈಲೇನೆ ಒಂದ್ ಸ್ವಲ್ಪ ಮಾಡಿದ್ರ ಆಗ್ತದ. ನೋಡ್ರಿ ರೆಡಿ ಆತಿದ. ಇದ್ರೊಳಗೂ ಆರಿಸ್ತಿದ್ಲರಿ, ಸೊಟ್ಟ ಪಟ್ಟ ಇದ್ರ ತೆಗದ್ ಬಿಡುದು ನಮ್ಮಮ್ಮ. ಅಷ್ಟು ಮಸ್ತ್ ರೆಡಿ ಮಾಡಿ ಚಂದ ಮಾಡಿ ಇಟ್ಕೋತಿದ್ರು. ಮೊದ್ಲಿನವ್ರದೊಂದು ರೆಸಿಪಿ ಮಾಡೋದು ಸಿಸ್ಟಮ್ ಭಾರಿ ಚಲೋ ಬಿಡ್ರಿ, ಕರೆನ ಹೇಳ್ತೇನೆ. ಈಗ ಇದನ್ನೆಲ್ಲ ಒಂದೇ ಅಳತಿ ಒಳಗ ತಗೊಂಡ್ಬಿಡೋಣಂತ. ಫಸ್ಟ್ ಏನ್ ತಗೊಂಡೆ, ಶೇಂಗಾ ತಗೊಂಡೆ. ಈ ರೀತಿ ಸಿಪ್ಪಿ ತೆಗದ ರೆಡಿ ಮಾಡಿ ಇಟ್ಕೊಂಡಿದ್ದ. ನೋಡ್ರಿ ಕಲರ್ ಎಷ್ಟು ಚಂದ ಬಂದದ. ನೀವು ಹೆಚ್ಚಿಗೆ ಹುರಿದ್ರೆ ಏನಾಗ್ತದ್ರಿ, ಕಪ್ ಕಪ್ ಅನ್ನಿಸ್ತದಲ್ಲ, ಚಂದ ಕಾಣಂಗಿಲ್ಲ. ಹಂಗಾಗಿ ಈ ರೀತಿ ಹುರಿದೇನಿ. ಆಮೇಲೆ ನೋಡ್ರಿ ಒಣ ಕೊಬ್ಬರಿ, ಅದನ್ನು ಕೂಡ ಸಣ್ಣಗ ಹೆಚ್ಚಿ ಇಟ್ಕೋಬೇಕು. ಖರೆ ಮ್ಯಾಲಿನ ಸಿಪ್ಪಿ ತೆಗಿತಾರ್ರಿ ಕೆಲವೊಬ್ರು, ನನಗೇನಷ್ಟು ಪೇಶನ್ಸ್ ಇಲ್ರಿ. ನಾವಿತ್ತ ಸಿಪ್ಪಿನ ಅಂದ್ರ ಕಪ್ಪೇನದಲ್ರಿ ಒಣ ಕೊಬ್ಬರಿದ, ಅದನ್ನ ತೆಗಿತಾರ. ನಾನೇನ್ ಹಂಗ್ ಮಾಡಿಲ್ಲ, ಅದನ್ನ ಹಾಕೇನಿ. ನೆಕ್ಸ್ಟ್ ಎಳ್ಳು ತಗೊಂಡಿರಿ, ಎಲ್ಲಾ ಒಂದೊಂದೇ ಬಟ್ಲಾ ತಗೋತೇನಿ. ಫಸ್ಟ್ ಶೇಂಗಾ ತಗೊಂಡೆ, ಒಣ ಕೊಬ್ಬರಿ ತಗೊಂಡೆ, ಎಳ್ಳು ತಗೊಂಡೆ, ಈಗ ಪುಟಾಣಿ ತಗೊಂಡೇನಿ. ಪುಟಾಣಿನೂ ಅದ್ರೊಳಗ ದೊಡ್ಡ ದೊಡ್ಡದು ಆರಿಸೋದ್ರಿ, ಅಂದ್ರ ಒಂದ ಚಂದ ಕಾಣ್ಲಂತ. ಆಮೇಲೆ ಬೆಲ್ಲ ಕೂಡ ಈ ರೀತಿ ಹೆಚ್ಚಿಟ್ಕೊಂಡ್ಬಿಡುದ್ರಿ. ಎಲ್ಲ ಒಂದ್ ರೀತಿ ಕ್ಯೂಬ್ಸ್ ಗತೆ ಆಗ್ಬೇಕು, ಇಲ್ಲ ಅಂದ್ರ ಸೈಜ್ ನೋಡ್ರಿ ಹೆಂಗಿರ್ತದ, ಒಂದೇ ಟೈಪ್ ಕಾಣ್ಬೇಕು. ಹಂಗ್ ಮಾಡೋದು. ಆಯ್ತು, ಕಲಿಸಿಟ್ಬಿಡುದು. ಸೊ ಕುಸರಳು ರೆಡಿ ಆಯ್ತು. ಮೊದ್ಲ ಎಲ್ಲಾರ್ಗು ನೋಡ್ರಿ ಕುಸರಳ್ ಕೊಡೋಣಂತ ಹೆಚ್ಚಿಗೆ ಮಾಡೇನ್ರಿ ನಾನು. ಉಳ್ದಿದ್ದೇನ್ ಇರ್ತದಲ್ರಿ ಈ ರೀತಿ ಮಿಕ್ಸ್ ಮಾಡಿದ ಕುಸರಳ್, ಇದ್ರದೊಂದು ರೆಸಿಪಿ ಮಾಡಾಕಿದ್ದೀನಿ. ನೀವು ಕಮೆಂಟ್ ಒಳಗ್ ಕೇಳಿದ್ರ ನಾ ನಿಮಗ ತೋರಿಸ್ಕೊಡ್ತೇನಂತ್ರಿ. ನೋಡ್ರಿ ಎಂತ ಸೂಪರ್ ಆಗಿರುವಂತ ಮನೆಯ ಹೆಲ್ದಿ ಆದಂತ ಕುಸರಳ್ ರೆಡಿ ಆಯ್ತು. ಇದನ್ನ ತಿನ್ಲಿಕ್ಕತ್ರ ಎಷ್ಟು ರುಚಿ ಆಗ್ತದ ಗೊತ್ತೇನ್ರಿ. ತಗೊಳ್ರಿ, ನಿಮಗೆಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡೋಣಂತ. ನೀವು ಸಂಕ್ರಮಣ ಹಬ್ಬಕ್ಕೆ ಏನು ಸ್ಪೆಷಲ್ ಹೋಳಿಗೆ ಮಾಡಿದ್ರಿ ನನಗೆ ನೆನಪಲೆ ಕಮೆಂಟ್ನಾಗ ಬರೀರಿ. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.